ಬಿಜೆಪಿ ಹೋರಾಟ ಅಲ್ಲ ಇದು, ರಾಜ್ಯದ ಜನತೆಯ ಹೋರಾಟ ಇದು. ಪಬ್ಲಿಕ್ ಇಶ್ಯೂ ಮೇಲೆ ಹೋರಾಟ ಮಾಡ್ತಾ ಇದ್ದೀವಿ. ಅದರಿಂದ ಏನೋ ಸಾಂಕೇತಿಕವಾಗಿ ಅಧಿಕಾರ ಅಂತ ಕೂಗ್ಬಿಟ್ಟು ಹೋಗಲ್ಲ. ಕಾಂಗ್ರೆಸ್ ಅವರು ಹಂಗೆ ತಿಳ್ಕೊಂಡಿದ್ರು, ಅಧಿಕಾರ ಅಂತ 4 ಸರಿ ಕೂಗ್ ಹೋಗ್ತಾರೆ ಅಂತ. ಈಗ ಅಧಿಕಾರ ಅಲ್ಲ, ಇಡೀ ರಾಜ್ಯಾದ್ಯಂತ ಅಧಿಕಾರಗಳನ್ನ ಕೂಗ್ತೀರಿ. ಈ ಸರ್ಕಾರ ತೊಲಗೋವರೆಗೂ ಈ ಸರ್ಕಾರ ಏನ್ ಲೂಟಿ ಮಾಡ್ತಾ ಇದೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೊರಟೋಗಿದೆ, ಕೊಡಗಲ್ಲಿ ನಮ್ಮ ಕಾರ್ಯಕರ್ತರ, ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗ್ತಾ ಇದೆ, ಲವ್ ಜಿಹಾದ್ಗಳಾಗ್ತಾ ಇದೆ ಕರ್ನಾಟಕದಲ್ಲಿ. ಇದೆಲ್ಲವನ್ನ ಕಣ್ಣು ಮುಚ್ಚಿಕೊಂಡು ನೋಡ್ತಾ ಇರುವಂತ ನಮ್ಮ ಟೋಪಿ ಸಿದ್ದರಾಮಯ್ಯನ್ಗೆ ವಿರುದ್ಧವಾದಂತ ಹೋರಾಟ ಮಾಡಲ್ಲ. ಅವ್ರು ನೋಡ್ರಿ ಯಾವ ಕೇಸಲ್ಲಿ ಮಾಡಿದಾರ್ರಿ, ಇದುವರೆಗೂ ಆಗಿರುವಂತ ಹಿಂದೂ ಮೇಲೆ ಹತ್ಯೆ ಆಗಿರತಕ್ಕಂತ ಯಾವ ಕೇಸ್ ಮಾಡಿದ್ದಾರೆ? ಅಕಸ್ಮಾತ್ ಮಾಡಿದ್ರು ಕೂಡ ಈಗ 175 ಕೇಸ್ಗಳನ್ನ PFI ಮೇಲೆ ಇದ್ದಿದ್ದು ವಾಪಸ್ ತಗೊಂಡ್ರಲ್ಲ, 1650 ಜನದ್ದು ಕೇಸ್ ವಾಪಸ್ ತಗೊಂಡ್ರಲ್ಲ. ಇಲ್ಲ ಕೇಸ್ ಮಾಡಲ್ಲ, ಇಲ್ಲ ಕೇಸ್ ಹಾಕಿದ್ರು ಅದನ್ನ ವಿಡ್ರಾ ಮಾಡ್ತಾರೆ. ಅವರು ಬ್ರದರ್ಸ್ ರೀ, ಅವ್ರಿಗೆ ಹಿಂದೂಗಳು ಬ್ರದರ್ಸ್ ಇಲ್ಲ. ಈ ಕಾಂಗ್ರೆಸ್ ಅವರಿಗೆ ಒಬ್ಬ ಹಿಂದೂ ಬ್ರದರ್ಸ್ ಇಲ್ಲ. ಕೇಳಿದ್ರೆ ಏನ್ ನಾಮ ಎಳ್ಕೊಂಡಿದ್ದೆ, ವಿಭೂತಿ ಎಳ್ಕೊಂಡಿದ್ದೆ, ದೇವಸ್ಥಾನಗಳಲ್ಲಿ ಹೋಗಿ ಹೋಮ ಆಗೋದು ಅವೆಲ್ಲ ನಾಟಕ, ಕಳ್ಳ ನಾಟಕ, ಕಪಟ ನಾಟಕ ಅಂತಾರಲ್ಲ, ನಾಟಕ. ಅವರು ಹಿಂದೂ ವಿರೋಧಿಗಳು. ಈ ಎಂಟೈರ್ ಕಾಂಗ್ರೆಸ್ ಅಲ್ಲಿರೋರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು. ಹಿಂದೂಗಳಿಗೆ ಏನಾದ್ರೂ ಈ ತರ ಹತ್ಯೆ ಆದಾಗ ಖುಷಿ ಪಡುವಂತವ್ರು. ಅದರಿಂದ ಈ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಬಹುಸಂಖ್ಯಾತರನ್ನ ತುಳಿತಕ್ಕಂತ ಸರ್ಕಾರ. ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಮುಂದಿನ ದಿನಗಳಲ್ಲಿ? ನೋಡಿ, ಇನ್ನು ಈಗ ಅವರು ಕಾನೂನು ಹೋರಾಟ, ನಾವೆಲ್ಲ ಬೀದಿಗಿಳಿದು ಹೋರಾಟ, ಇದು 2ನೇ ಹೋರಾಟ ಮಾಡ್ತಾ ಇದ್ರಿ. ಬೆಂಗಳೂರಲ್ಲೂ ಹೋರಾಟ ಮಾಡಿದ್ರಿ. ಆ ಸ್ಥಳಕ್ಕೆ ನಾನು ಕೂಡ 2 ಬಾರಿ ಭೇಟಿ ಮಾಡಿದೆ. ಅವ್ರೇನು ಎಲ್ಲ ಪೂರ್ತಿ ಕಾನೂನೇ ಅವ್ರ ಕೈಯಲ್ಲಿ ಇಟ್ಕೊಂಡಿದಾರಲ್ಲ, ಪೊಲೀಸು ಎಲ್ಲ ಏನ್ ಕೇಸೇ ಮಾಡಲ್ಲ. ಅದರಿಂದ ಕಾನೂನು ಹೋರಾಟ ಏನ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆಯನ್ನ ಪಾರ್ಟಿ ಮಾಡ್ತಾ ಇದೆ. ಕಾನೂನು ಹೋರಾಟವನ್ನು ಮಾಡ್ತೀರಾ ಅದು ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ನೆಷ್ಟು ವರ್ಷ? ಇನ್ನೊಂದ್ 2 ವರ್ಷ, 2.5 ವರ್ಷ ಅಷ್ಟೇ ಈ ಸರ್ಕಾರ. ಆಮೇಲೆ ಇದನ್ನ ಗ್ಯಾರಂಟಿ ಅವ್ರಿಗೆ ನ್ಯಾಯ ಕೊಡುವಂತ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಮಾಡಲ್ಲ. ಅವ್ರ ನ್ಯಾಯ ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ನಾಳೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ. ಬಿಜೆಪಿ ಹೋರಾಟ ಅಲ್ಲ ಇದು, ರಾಜ್ಯದ ಜನತೆಯ ಹೋರಾಟ ಇದು. ಪಬ್ಲಿಕ್ ಇಶ್ಯೂ ಮೇಲೆ ಹೋರಾಟ ಮಾಡ್ತಾ ಇದ್ದೀವಿ. ಅದರಿಂದ ಏನೋ ಸಾಂಕೇತಿಕವಾಗಿ ಅಧಿಕಾರ ಅಂತ ಕೂಗ್ಬಿಟ್ಟು ಹೋಗಲ್ಲ. ಕಾಂಗ್ರೆಸ್ ಅವರು ಹಂಗೆ ತಿಳ್ಕೊಂಡಿದ್ರು, ಅಧಿಕಾರ ಅಂತ 4 ಸರಿ ಕೂಗ್ ಹೋಗ್ತಾರೆ ಅಂತ. ಈಗ ಅಧಿಕಾರ ಅಲ್ಲ, ಇಡೀ ರಾಜ್ಯಾದ್ಯಂತ ಅಧಿಕಾರಗಳನ್ನ ಕೂಗ್ತೀರಿ. ಈ ಸರ್ಕಾರ ತೊಲಗೋವರೆಗೂ ಈ ಸರ್ಕಾರ ಏನ್ ಲೂಟಿ ಮಾಡ್ತಾ ಇದೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೊರಟೋಗಿದೆ, ಕೊಡಗಲ್ಲಿ ನಮ್ಮ ಕಾರ್ಯಕರ್ತರ, ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗ್ತಾ ಇದೆ, ಲವ್ ಜಿಹಾದ್ಗಳಾಗ್ತಾ ಇದೆ ಕರ್ನಾಟಕದಲ್ಲಿ. ಇದೆಲ್ಲವನ್ನ ಕಣ್ಣು ಮುಚ್ಚಿಕೊಂಡು ನೋಡ್ತಾ ಇರುವಂತ ನಮ್ಮ ಟೋಪಿ ಸಿದ್ದರಾಮಯ್ಯನ್ಗೆ ವಿರುದ್ಧವಾದಂತ ಹೋರಾಟ ಮಾಡಲ್ಲ. ಅವ್ರು ನೋಡ್ರಿ ಯಾವ ಕೇಸಲ್ಲಿ ಮಾಡಿದಾರ್ರಿ, ಇದುವರೆಗೂ ಆಗಿರುವಂತ ಹಿಂದೂ ಮೇಲೆ ಹತ್ಯೆ ಆಗಿರತಕ್ಕಂತ ಯಾವ ಕೇಸ್ ಮಾಡಿದ್ದಾರೆ? ಅಕಸ್ಮಾತ್ ಮಾಡಿದ್ರು ಕೂಡ ಈಗ 175 ಕೇಸ್ಗಳನ್ನ PFI ಮೇಲೆ ಇದ್ದಿದ್ದು ವಾಪಸ್ ತಗೊಂಡ್ರಲ್ಲ, 1650 ಜನದ್ದು ಕೇಸ್ ವಾಪಸ್ ತಗೊಂಡ್ರಲ್ಲ. ಇಲ್ಲ ಕೇಸ್ ಮಾಡಲ್ಲ, ಇಲ್ಲ ಕೇಸ್ ಹಾಕಿದ್ರು ಅದನ್ನ ವಿಡ್ರಾ ಮಾಡ್ತಾರೆ. ಅವರು ಬ್ರದರ್ಸ್ ರೀ, ಅವ್ರಿಗೆ ಹಿಂದೂಗಳು ಬ್ರದರ್ಸ್ ಇಲ್ಲ. ಈ ಕಾಂಗ್ರೆಸ್ ಅವರಿಗೆ ಒಬ್ಬ ಹಿಂದೂ ಬ್ರದರ್ಸ್ ಇಲ್ಲ. ಕೇಳಿದ್ರೆ ಏನ್ ನಾಮ ಎಳ್ಕೊಂಡಿದ್ದೆ, ವಿಭೂತಿ ಎಳ್ಕೊಂಡಿದ್ದೆ, ದೇವಸ್ಥಾನಗಳಲ್ಲಿ ಹೋಗಿ ಹೋಮ ಆಗೋದು ಅವೆಲ್ಲ ನಾಟಕ, ಕಳ್ಳ ನಾಟಕ, ಕಪಟ ನಾಟಕ ಅಂತಾರಲ್ಲ, ನಾಟಕ. ಅವರು ಹಿಂದೂ ವಿರೋಧಿಗಳು. ಈ ಎಂಟೈರ್ ಕಾಂಗ್ರೆಸ್ ಅಲ್ಲಿರೋರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು. ಹಿಂದೂಗಳಿಗೆ ಏನಾದ್ರೂ ಈ ತರ ಹತ್ಯೆ ಆದಾಗ ಖುಷಿ ಪಡುವಂತವ್ರು. ಅದರಿಂದ ಈ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಬಹುಸಂಖ್ಯಾತರನ್ನ ತುಳಿತಕ್ಕಂತ ಸರ್ಕಾರ. ಸಂಬಂಧಪಟ್ಟಂಗೆ ಸರ್ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಮುಂದಿನ ದಿನಗಳಲ್ಲಿ? ನೋಡಿ, ಇನ್ನು ಈಗ ಅವರು ಕಾನೂನು ಹೋರಾಟ, ನಾವೆಲ್ಲ ಬೀದಿಗಿಳಿದು ಹೋರಾಟ, ಇದು 2ನೇ ಹೋರಾಟ ಮಾಡ್ತಾ ಇದ್ರಿ. ಬೆಂಗಳೂರಲ್ಲೂ ಹೋರಾಟ ಮಾಡಿದ್ರಿ. ಆ ಸ್ಥಳಕ್ಕೆ ನಾನು ಕೂಡ 2 ಬಾರಿ ಭೇಟಿ ಮಾಡಿದೆ. ಅವ್ರೇನು ಎಲ್ಲ ಪೂರ್ತಿ ಕಾನೂನೇ ಅವ್ರ ಕೈಯಲ್ಲಿ ಇಟ್ಕೊಂಡಿದಾರಲ್ಲ, ಪೊಲೀಸು ಎಲ್ಲ ಏನ್ ಕೇಸೇ ಮಾಡಲ್ಲ. ಅದರಿಂದ ಕಾನೂನು ಹೋರಾಟ ಏನ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆಯನ್ನ ಪಾರ್ಟಿ ಮಾಡ್ತಾ ಇದೆ. ಕಾನೂನು ಹೋರಾಟವನ್ನು ಮಾಡ್ತೀರಾ ಅದು ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ನೆಷ್ಟು ವರ್ಷ? ಇನ್ನೊಂದ್ 2 ವರ್ಷ, 2.5 ವರ್ಷ ಅಷ್ಟೇ ಈ ಸರ್ಕಾರ. ಆಮೇಲೆ ಇದನ್ನ ಗ್ಯಾರಂಟಿ ಅವ್ರಿಗೆ ನ್ಯಾಯ ಕೊಡುವಂತ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಮಾಡಲ್ಲ. ಅವ್ರ ನ್ಯಾಯ ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ನಾಳೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ. ಬಿಜೆಪಿ ಹೋರಾಟ ಅಲ್ಲ ಇದು, ರಾಜ್ಯದ ಜನತೆಯ ಹೋರಾಟ ಇದು. ಪಬ್ಲಿಕ್ ಇಶ್ಯೂ ಮೇಲೆ ಹೋರಾಟ ಮಾಡ್ತಾ ಇದ್ದೀವಿ. ಅದರಿಂದ ಏನೋ ಸಾಂಕೇತಿಕವಾಗಿ ಅಧಿಕಾರ ಅಂತ ಕೂಗ್ಬಿಟ್ಟು ಹೋಗಲ್ಲ. ಕಾಂಗ್ರೆಸ್
ಹಂಗೆ ತಿಳ್ಕೊಂಡಿದ್ರು ಇವ್ರು ಧಿಕ್ಕಾರ ಅಂತ 4 ಸರಿ ಕೂಗ್ ಹೋಗ್ತಾರೆ ಅಂತ. ಈಗ ಧಿಕ್ಕಾರ ಅಲ್ಲ, ಇಡೀ ರಾಜ್ಯಾದ್ಯಂತ ಧಿಕ್ಕಾರಗಳನ್ನ ಕೂಗ್ತೀರಿ. ಈ ಸರ್ಕಾರ ತೊಲಗೋವರೆಗೂ ಈ ಸರ್ಕಾರ ಏನ್ ಲೂಟಿ ಮಾಡ್ತಾ ಇದೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೊರಟೋಗಿದೆ, ಕೊಡಗಲ್ಲಿ ನಮ್ಮ ಕಾರ್ಯಕರ್ತರ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗ್ತಾ ಇದೆ, ಲವ್ ಜಿಹಾದ್ಗಳಾಗ್ತಾ ಇದೆ ಕರ್ನಾಟಕದಲ್ಲಿ. ಇದೆಲ್ಲವನ್ನ ಕಣ್ಣು ಮುಚ್ಚಿಕೊಂಡು ನೋಡ್ತಾ ಇರುವಂತ ನಮ್ಮ ಟೋಪಿ ಸಿದ್ದರಾಮಯ್ಯನ್ಗೆ ವಿರುದ್ಧವಾದಂತ ಹೋರಾಟ ಮಾಡಲ್ಲ. ಅವ್ರು ನೋಡ್ರಿ ಯಾವ ಕೇಸಲ್ಲಿ ಮಾಡಿದಾರ್ರಿ, ಇದುವರೆಗೂ ಆಗಿರುವಂತ ಹಿಂದೂ ಮೇಲೆ ಹತ್ಯೆ ಆಗಿರತಕ್ಕಂತ ಯಾವ ಕೇಸ್ ಮಾಡಿದ್ದಾರೆ? ಅಕಸ್ಮಾತ್ ಮಾಡಿದ್ರು ಕೂಡ ಈಗ 175 ಕೇಸ್ಗಳನ್ನ PFI ಮೇಲೆ ಇದ್ದಿದ್ದು ವಾಪಸ್ ತಗೊಂಡ್ರಲ್ಲ, 1650 ಜನದ್ದು ಕೇಸ್ ವಾಪಸ್ ತಗೊಂಡ್ರಲ್ಲ. ಇಲ್ಲ ಕೇಸ್ ಮಾಡಲ್ಲ, ಇಲ್ಲ ಕೇಸ್ ಹಾಕಿದ್ರು ಅದನ್ನ ವಿಡ್ರಾ ಮಾಡ್ತಾರೆ. ಅವರು ಬ್ರದರ್ಸ್ ರೀ, ಅವ್ರಿಗೆ ಹಿಂದೂಗಳು ಬ್ರದರ್ಸ್ ಇಲ್ಲ. ಈ ಕಾಂಗ್ರೆಸ್ ಅವರಿಗೆ ಒಬ್ಬ ಹಿಂದೂ ಬ್ರದರ್ಸ್ ಇಲ್ಲ. ಕೇಳಿದ್ರೆ ಏನ್ ನಾಮ ಎಳ್ಕೊಂಡಿದ್ದೆ, ವಿಭೂತಿ ಎಳ್ಕೊಂಡಿದ್ದೆ, ದೇವಸ್ಥಾನಗಳಲ್ಲಿ ಹೋಗಿ ಹೋಮ ಆಗೋದು ಅವೆಲ್ಲ ನಾಟಕ, ಕಳ್ಳ ನಾಟಕ, ಕಪಟ ನಾಟಕ ಅಂತಾರಲ್ಲ, ನಾಟಕ. ಅವರು ಹಿಂದೂ ವಿರೋಧಿಗಳು. ಈ ಎಂಟೈರ್ ಕಾಂಗ್ರೆಸ್ ಅಲ್ಲಿರೋರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು. ಹಿಂದೂಗಳಿಗೆ ಏನಾದ್ರೂ ಈ ತರ ಹತ್ಯೆ ಆದಾಗ ಖುಷಿ ಪಡುವಂತವ್ರು. ಅದರಿಂದ ಈ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಬಹುಸಂಖ್ಯಾತರನ್ನ ತುಳಿತಕ್ಕಂತ ಸರ್ಕಾರ. ಸಂಬಂಧಪಟ್ಟಂಗೆ ಸರ್ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಮುಂದಿನ ದಿನಗಳಲ್ಲಿ? ನೋಡಿ, ಇನ್ನು ಈಗ ಅವರು ಇನ್ ಕಾನೂನು ಹೋರಾಟ, ನಾವೆಲ್ಲ ಬೀದಿಗಿಳಿದು ಹೋರಾಟ, ಇದು 2ನೇ ಹೋರಾಟ ಮಾಡ್ತಾ ಇದ್ರಿ. ಬೆಂಗಳೂರಲ್ಲೂ ಹೋರಾಟ ಮಾಡಿದ್ರಿ. ಆ ಸ್ಥಳಕ್ಕೆ ನಾನು ಕೂಡ 2 ಬಾರಿ ಭೇಟಿ ಮಾಡಿದೆ. ಅವ್ರೇನು ಎಲ್ಲ ಪೂರ್ತಿ ಕಾನೂನೇ ಅವ್ರ ಕೈಯಲ್ಲಿ ಇಟ್ಕೊಂಡಿದಾರಲ್ಲ, ಪೊಲೀಸು ಎಲ್ಲ ಏನ್ ಕೇಸೇ ಮಾಡಲ್ಲ. ಅದರಿಂದ ಕಾನೂನು ಹೋರಾಟ ಏನ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆಯನ್ನ ಪಾರ್ಟಿ ಮಾಡ್ತಾ ಇದೆ. ಕಾನೂನು ಹೋರಾಟವನ್ನು ಮಾಡ್ತೀರಾ, ಅದು ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ನೆಷ್ಟು ವರ್ಷ? ಇನ್ನೊಂದು 2 ವರ್ಷ, 2.5 ವರ್ಷ ಅಷ್ಟೇ ಈ ಸರ್ಕಾರ. ಆಮೇಲೆ ಇದನ್ನ ಗ್ಯಾರಂಟಿ ಅವರಿಗೆ ನ್ಯಾಯ ಕೊಡುವಂತ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಮಾಡಲ್ಲ. ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ನಾಳೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ 1 ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀನಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.